ನಾನು ತಾಳಿ ಧರಿಸಲ್ಲ, ಯಾಕಂದ್ರೆ ಈ ಒಂದು ವಿಚಾರವಾಗಿ ನಾನು ತಾಳಿ ಧರಿಸಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಕಿರುತೆರೆ ನಟಿ ವೈಷ್ಣವಿ ಗೌಡ ಅವರು. ಸೊ ಏನ್ ವಿಚಾರ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಕ್ಲಾರಿಟಿ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ತಿಂಗಳ ಹಿಂದೆ ಕಿರುತೆರೆ ನಟಿ ವೈಷ್ಣವಿ ಗೌಡ ಹಸೆಮಣೆ ಹೇರಿದ್ರು. ಉತ್ತರ ಭಾರತದ ಮೂಲದ ಏರ್ಫೋರ್ಸ್ ಅಧಿಕಾರಿ ಅನುಕೂಲ್ ಮಿಶ್ರಾ ಎಂಬುವರ ಜೊತೆ ಹೊಸ ಬಾಳಿಕೆ ಕಾಲಿಟ್ಟಿದ್ರು. ಬಹಳ ಅದ್ದೂರಿಯಾಗಿ ನಡೆದ ಮದುವೆ ಬಗ್ಗೆ ಸ್ವತಃ ವೈಷ್ಣವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ರು. ನವಜೋಡಿ ಹನಿಮೂನ್ಗಾಗಿ ಮನಾಲಿಗೆ ಹೋಗಿ ಬಂದಿದ್ರು. ಈ ಬಗ್ಗೆ ಕೂಡ ವೈಷ್ಣವಿ ವಿಡಿಯೋ ಮಾಡಿ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರುವ ಸೀತಾರಾಮ ನಟಿ ವಿಡಿಯೋ ರೀಲ್ಸ್ ಮಾಡುತ್ತಿದ್ದಾರೆ. ತಮ್ಮದೇ ಒಂದು ಚಾನೆಲ್ನಲ್ಲಿ ಆಗಾಗ ವಿಡಿಯೋಗಳನ್ನು ಪೋಸ್ಟ್ ಮಾಡಿ ತನ್ನ ಸದ್ಯ ಟ್ರೋಲ್ ಬಗ್ಗೆ ಕೂಡ ಪ್ರತಿಕ್ರಿಯಿಸುತ್ತಾ ಇದ್ದಾರೆ. ಸೆಲೆಬ್ರಿಟಿಗಳು ತಾಳಿ ಹಾಕದ ವಿಚಾರಕ್ಕೆ ಪದೇ ಪದೇ ಟ್ರೋಲ್ ಎದುರಿಸುವಂತದ್ದಾಗುತ್ತದೆ. ಈ ಒಂದು ಹಿಂದೆ ಕೆಲ ನಟಿಯರನ್ನ ಇದೇ ಕಾರಣಕ್ಕೆ ಟ್ರೋಲ್ ಮಾಡಿದ್ದು ಇದೆ. ನಟಿ ವೈಷ್ಣವಿ ಗೌಡ ಈಗ ಟೀಕೆ ಎದುರಿಸುವಂತಾಗಿದೆ. ಅದಕ್ಕೆ ಪ್ರತಿಕ್ರಿಯಿಸುತ್ತಿರುವ ಆಕೆ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯ ಪತಿಯ ಹುಟ್ಟೂರಿನಲ್ಲಿ ಹೊಸದೊಂದು ವಿಡಿಯೋ ಮಾಡಿ ಮಾತನಾಡಿದ್ದಾರೆ. ಅದಕ್ಕೂ ಮುನ್ನ ಆರಂಭದಲ್ಲೇ ತಮ್ಮ ಎದುರಾಗುತ್ತಿರುವ ಟೀಕೆಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ನೀವು ಯಾಕೆ ಮದುವೆ ಆಗಲಿಲ್ಲ, ಮದುವೆ ಬಳಿಕ ನೀವು ಯಾಕೆ ತಾಳಿ ಹಾಕಲಿಲ್ಲ, ತಾಳಿ ಹಾಕದೆ ನಮ್ಮ ಸಂಪ್ರದಾಯಕ್ಕೆ ಗೌರವ ಕೊಡಲ್ವಾ, ಮದುವೆ ಆಗಬೇಕಿತ್ತು ತಾಳಿ ಹಾಕದೇ ಇದ್ದ ಮೇಲೆ ಎಂದು ಕಮೆಂಟ್ ಕೆಲವರು ಹಾಕಿದ್ರು. ಇದಕ್ಕೆ ಉತ್ತರ ಕೊಡ್ತೀನಿ ಎಂದು ವೈಷ್ಣವಿ ಗೌಡ ಮಾತು ಕೂಡ ಆರಂಭಿಸಿದ್ದಾರೆ. ಸಾಮಾನ್ಯವಾಗಿ ಹುಡುಗನ ಮನೆ ಸಂಪ್ರದಾಯ ಶಾಸ್ತ್ರಗಳು ಏನು ಇರ್ತೋ ಅದನ್ನೇ ಮದುವೆ ಆಗುವ ಹುಡುಗಿ ಮನೆಯವರ ಪಾಲಿಸಬೇಕಾಗುತ್ತದೆ. ಬಹಳ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ, ಇದನ್ನೇ ನಾವು ಮಾಡಿದ್ದು ಎಂದು ವೈಷ್ಣವಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಾಳಿ ಯಾಕೆ ಹಾಕ್ತಿಲ್ಲ ಎನ್ನುವ ಪ್ರಶ್ನೆಗೆ ತಾಯಿ ಎನ್ನುವುದು ನಮ್ಮ ಮನೆಯವರ ಪದ್ಧತಿಯಲ್ಲಿ ಇಲ್ಲ, ಅವರು ಅನುಸರಿಸುವುದಿಲ್ಲ ಮತ್ತು ಅತ್ತೆ ಕೂಡ ತಾಳಿ ಇವತ್ತಿನವರೆಗೂ ಹಾಕುವುದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ತಾಳಿ ನಮ್ಮ ಕಡೆ ಮುಖ್ಯ ಅಲ್ಲ. ಮದುವೆ ಆಗಿದೆ ಎಂದು ಗೊತ್ತಾಗಲು ಮೂಗು ಚುಚ್ಚಿಸಿರಬೇಕು, ಕೈಯಲ್ಲಿ ಗಾಜಿನ ಬಳೆ ಇರಬೇಕು, ಜೊತೆಗೆ ಒಂದು ದಾರ ಕಟ್ಟಿಕೊಳ್ಳಬೇಕು, ಜೊತೆಗೆ ಕಾಲುಂಗರ ಹಾಕಬೇಕು. ಇದನ್ನೇ ನಾನು ಕೂಡ ಅನುಸರಿಸುತ್ತಿದ್ದೇವೆ. ನಮ್ಮ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಬಹಳಷ್ಟು ಗೌರವ ನನಗಿದೆ. ನಾನು ತಾಳಿ ಹಾಕಲಿಲ್ಲ ಅಂದ ಮಾತ್ರಕ್ಕೆ ಗೌರವ ಇಲ್ಲ ಅಂತಲ್ಲ, ಆದರೆ ಅವರ ಸಂಪ್ರದಾಯದಲ್ಲಿ ಇಲ್ಲದ ಕಾರಣ ನಾನು ತಾಳಿ ಹಾಕಿಕೊಂಡಿಲ್ಲ ಎಂದು ವೈಷ್ಣವಿ ಗೌಡ ಅವರು ಕೂಡ ವಿವರಿಸಿದ್ದಾರೆ. ಹೌದು, ಛತ್ತೀಸ್ಗಢನಲ್ಲಿರುವಂತಹ ಬಿಲ್ಲೈ ನಗರದ ಮಾಲ್ನಲ್ಲಿ ಶಾಪಿಂಗ್ ಮಾಡಿ ಬಳಿಕ ಹಾಗೂ ಪತಿ ಅನುಕೂಲ್ ಸ್ನೇಹಿತರ ಮನೆಗೆ ಹೋಗಿ ಊಟ ಮಾಡಿ ನಂತರ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಬಳಿಕ ಆ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ನೀಡಿದ್ದಾರೆ. ಇನ್ನು ತಮ್ಮ ಪತಿಯ ಹುಟ್ಟೂರಿನ ಬಳಿಯ ಒಂದು ಸಂತೆಗೆ ತೆರಳಿದ್ದಾರೆ. ಕೋಳಿ ಕಾಳಗ ದರ್ಶನ ಮಾಡಿದ್ದಾರೆ. ಚಿತ್ರಕೂಟ ಜಲಪಾತ ಸೇರಿದಂತೆ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಪರಿಚಯ ಕೂಡ ಮಾಡಿದ್ದಾರೆ. ನಟಿ ವೈಷ್ಣವಿ ಗೌಡ ಅವರು ಕೂಡ ಮತ್ತೆ ಕಿರುತೆರೆಯಲ್ಲಿ ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸದ್ಯ ಕೊಂಚ ಬಿಡುವು ಪಡೆದಿರುವ ಆಕೆ ಶೀಘ್ರದಲ್ಲಿ ಯಾವುದಾದರೂ ಧಾರಾವಾಹಿಯನ್ನು ವೀಕ್ಷಕರ ಮುಂದೆ ಬರಲಿದ್ದಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಇದೆ. ಸದ್ಯಕ್ಕೆ ಯಾಕೆ ತಾಳಿಯನ್ನು ಹಾಕಲಿಲ್ಲ, ಯಾವ ಸಂಪ್ರದಾಯಕ್ಕೆ ಹಾಕಲಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಕೂಡ ವೈಷ್ಣವಿ ಗೌಡ ಅವರು ವಿವರಿಸಿದ್ದಾರೆ. ಸೊ ಆ ಒಂದು ಸಂಸ್ಕೃತಿಯನ್ನ ಕೂಡ ಇವತ್ತಿವರೆಗೂ ಪಾಲಿಸ್ತಾ ಬಂದಿದ್ದಾರಂತೆ. ಸೊ ಬನ್ನಿ, ಇದರ ಬಗ್ಗೆ ನಿಮಗೆ ಕೂಡ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.